ಮಾವ ಎಲ್ಲೋಗಿದ್ರಿ? ಯಾಕೆ ತರ ಹೇಗೆ ಬಂದು ನೀರು ಹಾಕೊಂಡಿದ್ದೀರಾ? ಏನಿಲ್ಲ ಬಿಡಿ, ಸ್ವಲ್ಪ ಬೇವುತ್ತಿದ್ದೆ, ಅದಕ್ಕೆ ನೀರು ಇಟ್ಕೊಂಡೆ. ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಮಾವ? ಮಾಯಕ್ಕನ ಸಮಾಧಿ ಹತ್ರ ಹೋಗಿದ್ರಿ ತಾನೆ? ನಿನ್ ಕೈ ಗೊತ್ತಾಯ್ತು ಬಿಡಿ. ನಿಮ್ಮ ಬಟ್ಟೆ ಎಲ್ಲ ಮಣ್ಣಾಗಿದೆ. ನಿಮ್ಮ ಶರ್ಟ್ ಮೇಲೆ ಮಾಯಕ್ಕನ ಸಮಾಧಿ ಮೇಲಿದೆ ಅರ್ಶಿನ ಕುಂಕುಮ ಇದೆ. ನಮ್ಮ ಮಗು ಹೋದಾಗ ನೀವು ಮಾಯಕ್ಕನ ಸಮಾಧಿ ಹತ್ರ ಹೋಗಿ ಅವ್ರ ಸಮಾಧಿಗೆ ಸಗಣಿ ಎಡ್ಸಿ ಬಂದಿದ್ರಿ. ಈಗ ಚಿಕ್ಕ ಮಾವ ಇಲ್ಲ, ಈಗ ಹೋಗಿ ಮಾಯಕ್ಕನ ಸಮಾಧಿಗೆ ಏನೋ ಮಾಡಿ ಬಂದಿರ್ತೀರಾ. ಹೌದು ಬೆಳ್ಳಿ, ಬೈರನ್ ಸಾವು ನಂಗೆ ಇನ್ನೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಒಗ್ದಷ್ಟು ಆ ಮಾಯ ನಮ್ಮ ತಲೆ ಮೇಲೆ ಕೂತು ನಮ್ಮನ್ನು ಉಳೋದಕ್ಕೆ ನೋಡ್ತಾಳೆ. ಅದಕ್ಕೆ ನಾವೇನು ನಮ್ಮ ಶಕ್ತಿ ಏನೋ ಅಂತ ಅವಳಿಗೆ ತೋರಿಸ್ಬೇಕಲ್ವಾ? ಇಲ್ಲಾಂದ್ರೆ ನಮ್ಮ ಮನೆಯವ್ರು ಎಲ್ಲರೂ ಸಾಯಿಸಿ ನಮ್ಮ ಮನೆನ ಸ್ಮಶಾನ ಮಾಡ್ತಾಳೆ. ನಮ್ಮ ಮನೇಲಿ ನಮಗೆ ಗೋರಿ ಕಟ್ತಾಳೆ. ಅದಕ್ಕೆ ಅವಳ ಸಮಾಧಿ ಹತ್ರ ಹೋಗಿ ಅವಳಿಗೆ ಬಾಯಿಗೆ ಬಂದಾಗ ಬೈದು ಆರೇಲಿ ಅವಳ ಸಮಾಧಿನ ಕೊಚ್ಚು ಬಂದಿದ್ದೀನಿ. ಏನ್ ಹೇಳ್ತಿದ್ರ ಮಾವ? ಆರೇಲಿ ಮಾಯಕ್ಕನ ಸಮಾಧಿನ ಹಾಳು ಮಾಡ್ಬಿಟ್ರಾ? ಮತ್ತಿನೇನು ಬೆಳ್ಳಿ, ಅವಳನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ? ನಮ್ಮ ಮನೆಗೆ ನುಗ್ಗಿ ನನ್ನ ಮಗು ನನ್ನ ತಮ್ಮನ ಸಾಯಿಸಿದಾಳೆ ಅಂತ ಅವಳನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ? ಮಾವ, ಮಾಯಕ್ಕ ಈಗ ನಮ್ಮ ಜೊತೆಲಿಲ್ಲ. ಈಗ ಅವ್ರ ಸಮಾಧಿನ ಹಾಳು ಮಾಡಿದ್ರೆ ಏನ್ ಸಿಗತ್ತೆ? ಈ ಆತ್ಮಗಳಿಗೆ ತಮ್ಮ ದೇಹದ ವ್ಯಾಮೋಹ ತೀರಿರಲ್ವಂತೆ. ಒಬ್ಬರು ಸಾಧಕರ ಆತ್ಮಚರಿತ್ರೆಯಲ್ಲಿ ಓದಿದ್ದೆ, ಅವರ ಆವಸ್ಥ ಸ್ಥಾನಕ್ಕೆ ತೊಂದರೆ ಆದರೆ ದಿಕ್ಕಪಾಲಾಗಿ ಓಡೋಗ್ತಾವಂತೆ. ಅದಕ್ಕೆ ಅವಳ ಸಮಾಧಿ ಹತ್ರ ಹೋಗಿ ಅವಳ ಸಮಾಧಿನ ಹಾರಲಿ ಆಗದೆ ಬಂದಿದ್ದೀನಿ. ಇನ್ಮೇಲೆ ಅದರ ಬುದ್ಧಿ ಬರ್ತಂತ ನೋಡ್ಬೇಕು. ಮಾವ, ನೀವು ಮಾಯಕ್ಕನ 14ನೇ ದಿನದ ಕಾರ್ಯ ಮಾಡಿದಾಗಲೇ ಅವ್ರ ಕೋಪ ದ್ವೇಷ ಕಮ್ಮಿ ಆಗಲಿಲ್ಲ. ನೀವು ಹೋಗಿ ಅವ್ರ ಸಮಾಧಿನ ಅಗ್ದು ಬಂದಿದ್ದೀರಾ ಅಂದರೆ ಅವ್ರ ಕೋಪ ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೀರಾ? ಇನ್ನೂ ರೌದ್ರ ಅವತಾರ ತಾಳಿ ಏನು ಅನಾಹುತ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದೇನು ಮಾಡ್ತಾಳ ಮಾಡಲಿ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಇವತ್ತು ಅವಳ ಸಮಾಧಿನ ಆರೆಲ್ಲ ಅಗ್ದು ಅವಳ ದೇಹನ ಚಿತ್ರ ಮಾಡಿದ್ದೀನಿ. ಮತ್ತೇನಾದ್ರೂ ನಮ್ಮ ಮನೆಯವ್ರ ತಂಟಕ್ಕೆ ಬಂದರೆ ಅವಳನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಬೆಳಗ್ಗೆಯಿಂದ ಯಾರೂ ಏನೂ ತಿಂದಿಲ್ಲ. ಅತ್ತೆ ಶರ್ಮಿಳಕ್ಕ ಈಗಲೂ ಊಟ ಬೇಡ ಅಂತಿದ್ದಾರೆ. ನಾನು ಅವ್ರಿಗೆ ಎಷ್ಟು ಅಂತ ಸಮಾಧಾನ ಮಾಡಲಿ? ದೇವ್ರೆ. ಬೆಳಿ ಮಾವ, ಅತ್ತೆ ಶರ್ಮಿಳಕ್ಕ ಈಗಲೂ ಊಟ ಬೇಡ ಅಂತ ಹೇಳ್ತಿದ್ದಾರೆ. ಈಗ ಅವ್ರು ಊಟ ಬಿಟ್ರೆ ಆರೋಗ್ಯದ ಗತಿ ಏನು? ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ. ಮನೇಲಿ ಸಾವಾಗಿ ಊಟ ಇಲ್ಲಿಂದ ಸೇರುತ್ತೆ ಹೇಳು. ಆದರೆ ಚಿಕ್ಕಮ್ಮನ ಆರೋಗ್ಯ ಸೂಕ್ಷ್ಮವಾಗಿದೆ. ಅವ್ರು ಊಟ ಬಿಡೋದು ಒಳ್ಳೇದಲ್ಲ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಚಿಕ್ಕಮ್ಮ, ಶರ್ಮಿಳಾ, ಊಟಕ್ಕೆ ಬನ್ನಿ. ನನಗೆ ಊಟ ಬೇಡ ಅಂತ ಬೆಳ್ಳಿ ಹತ್ರ ಹೇಳಿದ್ನಲ್ಲ, ಅವಳು ನಿನಗೆ ಹೇಳಿಲ್ವಾ? ಹೌದಣ್ಣ, ನನಗೂ ಊಟ ಬೇಡ ಅಂತ ಹೇಳಿದ್ದೆ. ಬೈರನ್ ಸಾವಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಆಘಾತ ಅಂತ ನಂಗೆ ಗೊತ್ತು ಚಿಕ್ಕಮ್ಮ. ಆ ನೋವು ಎಲ್ರಿಗೂ ಇದೆ. ನಾನು ಬೆಳ್ಳಿ ಅಂತೂ ಅವನ ಬಗ್ಗೆ ಹೊಸ ಕನಸನ್ನೇ ಕಂಡಿದ್ವಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ಮಟ್ಟಿಗೆ ನೋವು ಇದೆಯೋ ಅಷ್ಟೇ ನೋವು ನಮ್ಮೆಲ್ರಿಗೂ ಇದೆ. ಬೈರನ್ ನೆನೆಸ್ಕೊಂಡ್ರೆ ಊಟ ಸೇರಲ್ಲ ಅನ್ನೋದು ನಂಗೆ ಗೊತ್ತು ಚಿಕ್ಕಮ್ಮ. ಆದರೆ ಆ ಮಾಯನ ವಿರುದ್ಧ ಹೋರಾಡೋದಕ್ಕಾದ್ರೂ ನಾವು ಬದುಕಿರ್ಬೇಕು. ನೀನು ಏನು ಬೇಕಾದರೂ ಹೇಳು ಗೊತ್ತು. ನನಗೆ ಊಟ ಸೇರ್ತಿಲ್ಲ, ನನ್ನ ಹಸಿವೆ ಹಿಂಗೋಗಿದೆ. ನೀವೆಲ್ಲರೂ ಹೋಗಿ ಊಟ ಮಾಡಿ.
ಚಿಕ್ಕಮ್ಮ, ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ಸೆನ್ಸಿಟಿವ್ ಆಗಿದೆ. ನೀವೇ ಊಟ ಮಾಡಲಿಲ್ಲ ಅಂದರೆ ನಾವು ಹೇಗೆ ಊಟ ಮಾಡೋದು ಚಿಕ್ಕಮ್ಮ? ಚಿಕ್ಕಮ್ಮ, ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಮ್ಮ ಸಮಾಧಾನಕ್ಕೋಸ್ಕರನಾದರೂ ಒಂದು 4 ತುತ್ತು ತಿನ್ನಿ ಸಾಕು. ಬನ್ನಿ ಚಿಕ್ಕಮ್ಮ. ಶರ್ಮಿಳಾ ಬಾ. ಮುತ್ತು, ನನಗೋಸ್ಕರ ನೀವು ಉಪವಾಸ ಇರೋದು ಬೇಡ. ಮುತ್ತು ಮನಸ್ಸನ್ನ ನೋಯಿಸೋದು ಬೇಡ ಶರ್ಮಿಳಾ. ಬಾ, ನಾವು ಊಟಕ್ಕೆ ಹೋಗೋಣ. ಬೆಳ್ಳಿ, ಅಮ್ಮನೂ ಅಕ್ಕನೂ ನಾವು ಕರೆದ್ರೆ ಊಟಕ್ಕೆ ಬರಲೇ ಇಲ್ಲ. ಮುತ್ತು ಹೋಗಿ ಕರ್ಕೊಂಬಂದ್ಬಿಟ್ಟ ನೋಡು. ಬೆಳ್ಳಿ, ನೀನು ಕೂತ್ಕೊ, ಒಟ್ಟಿಗೆ ಊಟ ಮಾಡೋಣ. ಐಶು, ಬೆಳ್ಳಿ, ಚಿಕ್ಕಮ್ಮ ಹೇಳ್ತಾ ಇದ್ರಲ್ವಾ, ಕೂತ್ಕೋ. ಪರವಾಗಿಲ್ಲ. ಅದಕ್ಕೆ ಸುಮ್ಮನೆ ಬಂದು ಕೂತ್ಕೊಳ್ಳಿ. ಬನ್ನಿ. ಚಿಕ್ಕಮ್ಮ, ಊಟ ಮಾಡಿ. ಶರ್ಮಿಳಾ, ಊಟ ಮಾಡು. ಮುತ್ತು, ಊಟ ಸೇರಲ್ಲ ಅಂದ್ರೂ ಬಲವಂತವಾಗಿ ಕರ್ಕೊಂಬಂದೆ. ಈಗ ನೋಡು, ಅನ್ನ ಎಲ್ಲ ಹುಳು ಆಗಿದೆ. ಅಮ್ಮ, ನೀನೇನ್ ಮಾತ್ರ ಅಲ್ಲ, ನನ್ನ ತಟ್ಟೆ ತುಂಬಾನು ಹುಳ ನೋಡಿಲಿ. ಮುತ್ತು, ನನ್ನ ತಟ್ಟೆಲಿ ಹುಳ. ಮಾವ, ನನ್ನ ತಟ್ಟೆಲ್ಲೂ ಹುಳ ಕಾಣಿಸ್ತಿದೆ. ನನ್ ಮೇಲೆ ಕತ್ತಿ ಬಸಿತೀರಾ? ಇದ್ದಾಗ ಗೋಳಾಡ್ಸದಲ್ದೆ ಈಗ ನನಗೆ ದಿಗ್ಬಂಧನ ಹಾಕಿ ನಾನಿರೋ ಜಾಗಕ್ಕೆ ಬಂದು ನನ್ನ ಸಮಾಧಿನ ಚಿತ್ರ ಮಾಡೋ ಧೈರ್ಯನ? ಇದು ಖಂಡಿತ ಮಾಯನ್ ಕೆಲಸನೇ. ಇಲ್ಲಾಂದ್ರೆ ಎಲ್ರೂ ತಟ್ಟೆಲಿ ಹುಳ ಕಾಣಿಸಕ್ ಹೇಗ್ ಸಾಧ್ಯ? ದಿಗ್ಬಂಧನ ಇರಬೇಕಾದ್ರೆ ಮಾಯ ಇದನ್ನೆಲ್ಲ ಮಾಡಕ್ಕೆ ಹೇಗೆ ಸಾಧ್ಯ? ಏನಿದು? ಮಾಯನೇ ಅನ್ನದಲ್ಲಿ ಹುಳ ಬರೋ ಹಾಗೆ ಮಾಡಿದಾಳೆ ಅಂತ ಅನ್ಕೊಳ್ಳೋಣ. ಮೊನ್ನೆ ತಾನೇ ಬೈರಣ್ಣನ ಬಲಿ ತಗೊಂಡಿದ್ದಾಳೆ. ಆದರೂ ಅದು ಯಾರು ಏನೂ ಕೇಳಿ ಬಯಸಿಲ್ಲ. ಮತ್ತೆ ಏಕಾಏಕಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅವಳು?
ಯಾಕೆ ಅಂದರೆ ಮುತ್ತು ಮಾವ ಮಾಯಕ್ಕನ ಸಮಾಧಿನ ಧ್ವಂಸ ಮಾಡಿ ಬಂದಿದ್ದಾರೆ. ಅದೇ ಕೋಪಕ್ಕೆ ಅವ್ರು ಹೀಗೆಲ್ಲ ಮಾಡ್ತಿರ್ಬೋದು. ಬೆಳ್ಳಿ ಏನು ಹೇಳ್ತಿದ್ಯಾ? ನೀನು ಹೇಳ್ತಿರೋದು ನಿಜಾನ? ಹೌದು ಚಿಕ್ಕಮ್ಮ, ನಮ್ಮ ಬೈರನ್ನ ಕೊಂದು ಅನ್ನೋ ಸಿಟ್ಟಲ್ಲಿ ಆರೆ ತಗೊಂಡೋಗಿ ಅವ್ರ ಸಮಾಧಿನ ಹಗ್ದು ಬಂದಿದ್ದೀನಿ. ಹಾಗಂದ್ರೆ ಮಾಯಾ ಸೇಡ್ ತೀರ್ಸ್ಕೊಳಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳ? ಇದ್ರೂ ಇರ್ಬೋದು. ಮನೆ ಸುತ್ತಲೂ ದಿಗ್ಬಂಧನ ಇರಬೇಕಾದ್ರೆ ಅವಳು ಮನೆ ಒಳಗಡೆ ಬಂದು ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ಹೇಗೆ ಸಾಧ್ಯ? ಮಾಯಕ ಈ ಥರ ಒಳಗೆ ಬಂದು ಅನ್ನ ಎಲ್ಲ ಹುಳ ಆಗೋ ಥರ ಮಾಡಿದ್ದಾರೆ ಅಂದರೆ ದಿಗ್ಬಂಧನ ಮತ್ತೆ ಕಟ್ಟಾಗಿರ್ಬೇಕು. ಅಲ್ಲ ಅಮ್ಮ, ನೀವು ಹೇಳ್ತಿರೋದು ನಿಜ. ಇದು ಕೆಳಗಡೆ ಬಿದ್ದಿತ್ತು. ಹಾಗಾದ್ರೆ ಮಾಯನ ಆತ್ಮ ಮನೆಯೊಳಗೆ ಬಂದು ನಮ್ಗಳ ಮಧ್ಯೆನೇ ಇದೆ ಅನ್ಸುತ್ತೆ. ದಿಗ್ಬಂಧನನ ಸುಟ್ಟಾಕುವಂಥ ಶಕ್ತಿ ಅವಳಿಗೆ ಹೇಗೆ ಬಂತು? ಅತ್ತೆ ತಗೊಳ್ಳಿ. ಅಮ್ಮ, ಜಿರ್ಲೆ ಬ್ರೆಡ್ಡಲ್ಲಿ ಜಿರ್ಲೆ ಇದೆ ಅಮ್ಮ. ಅಮ್ಮ ಅಮ್ಮ, ಹಾಲು ತಗೊಳ್ಳಿ. ಅಮ್ಮ ಸ್ವಲ್ಪ ಕುಡೀರಿ. ಅಲ್ಲಿಡು. ಅಕ್ಕ ನೀವು ತಗೊಳ್ಳಿ. ತುಂಬ ಒಳ್ಳೆ ಕೆಲಸ ಮಾಡಿದೆ ಐಶು. ತುಂಬ ಹಸುವಾಗ್ಬಿಟ್ಟಿತ್ತು. ನಾನಲ್ಲ ಅಕ್ಕ, ಅದಕ್ಕೆ ಕಳಿಸ್ಕೊಟ್ಟಿದ್ದು. ನಿಮ್ಮಿಬ್ಬರಿಗೂ ಸುಸ್ತಾಗಿರುತ್ತೆ ಅಂತ ಹೇಳಿ ಕಳಿಸ್ಕೊಟ್ರು. ಪಾಪ ಬೆಳ್ಳಿ ನಮ್ಮ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಿದ್ದಾಳೆ. ಅವಳು ಊಟ ಮಾಡದೇ ಇದ್ರು ನಾವು ಊಟ ಮಾಡಿ ಸುಸ್ತಾಗಿದ್ದೀವಿ ಅಂತ ಕುಡಿಯೋದಕ್ಕೆ ಹಾಲು ಕಳಿಸಿದಾಳೆ. ಅವಳು ಕಳಿಸಿದ್ದಕ್ಕಾದ್ರೂ ನಾವು ಸ್ವಲ್ಪ ಕುಡಿಬೇಕಲ್ವಾ? ಅಮ್ಮ, ತುಂಬಾ ಭಯ ಆಗ್ತಿದೆ ಅಮ್ಮ. ಮಾಯ ನಮ್ಗೆ ಒಂದ್ ಹನಿ ನೀರು ಕುಡಿದಿರೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಇದೆಲ್ಲ ಹೀಗೆ ಮುಂದುವರೆದ್ರೆ ನಮ್ ಗತಿ ಏನಮ್ಮ? ಮಾವ, ಮಾಯಕನ ಆತ್ಮ ಈ ರೀತಿ ಕಿರುಕುಳ ಕೊಟ್ರೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೇಲೆಲ್ಲರೂ ಹಸುಕೊಂಡಿದ್ದಾರೆ ಅಂತ ನಾನು ಅಂಜಲಿ ಸೇರಿ ಅಡುಗೆ ಮಾಡಿದ್ವಿ. ಆದರೆ ಒಬ್ರು ಒಂದೊತ್ತು ಬಾಯಿಗಿಡಕ್ಕಾಗ್ತಿಲ್ಲ. ಏನು ಮಾಡೋದು ಪಳ್ಳಿ?
ನನಗೂ ತುಂಬ ಹಿಂಸೆ ಆಗ್ತಿದೆ. ಆದ್ರೂ ಎಲ್ಲನೂ ನೋಡ್ಕೊಂಡು ಸುಮ್ಮನೆ ಇರೋ ಥರ ಆಗೋಗಿದೆ. ಅತ್ತೆ ಶರ್ಮಿಳಕ್ಕ ಹಾಗೆ ಹಸುಕೊಂಡು ಮಲಗದೆ ಇರಲಿ ಅಂತ ಅವ್ರಿಗೆ ಹಾಲು ಕೊಟ್ಟು ಕಳಿಸ್ದೆ. ಅದರಲ್ಲೂ ಹುಳ ಕಾಣಿಸ್ತಂತೆ. ಹೀಗೆ ಆದರೆ ಪ್ರಾಣ ಉಳಿಸ್ಕೊಳ್ಳೋದಾದ್ರೂ ಹೇಗೆ ಮಾವ? ನಮ್ಮ ಸಹನೆ ಶಕ್ತಿ ಪರೀಕ್ಷೆ ಆಗೋದೇ ಇಂಥ ಸಂದರ್ಭದಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಧೈರ್ಯನ ಕಳ್ಕೋಬಾರ್ದು. ನಮ್ಮ ಆತ್ಮವಿಶ್ವಾಸನೇ ನಮ್ಮನ್ನು ಕಾಪಾಡೋದು. ಯಾವ ಧೈರ್ಯದ ಮೇಲೆ ಜೀವನ ಮಾಡೋಕ್ಕಾಗತ್ತೆ ಮಾವ? ಬಾಯಿಗನ್ನ ಇಡಕ್ಕಾಗ್ತಿಲ್ಲ, ನೀರು ಕುಡಿಯೋಕ್ಕಾಗ್ತಿಲ್ಲ, ಬದುಕೋದೇ ಕಷ್ಟ ಅನ್ನೋವಾಗ ಆತ್ಮವಿಶ್ವಾಸ ಇಟ್ಕೊಳ್ಳೋದಾದ್ರೂ ಹೇಗೆ? ಅಜ್ಜಿ ಯಾವಾಗಲೂ ಹೇಳ್ತಿದ್ಲು, ನಮ್ಮ ಕರ್ಮಕ್ಕೆ ಅನುಗುಣವಾದ ಜೀವನ ಸಿಗತ್ತಂತೆ. ನಾವೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ, ದೈವ ನಿಂದನೆ ಮಾಡಿದ್ರೆ, ಗುರು ಹಿರಿಯರಿಗೆ ಅಪಚಾರ ಮಾಡಿದ್ರೆ ಈ ಥರ ಅನ್ನದಲ್ಲಿ ಹುಳು ಬೀಳತ್ತೆ ಅಂತ. ಆದರೆ ನಾವು ಯಾರೂ ಆ ಥರ ನಡ್ಕೊಂಡೋರೇ ಅಲ್ಲ. ಆ ತಾಯಿ ಚಾಮುಂಡಿ ಹೆಸರು ಹೇಳ್ದೆ ಒಂದು ಹನಿ ನೀರು ಕುಡಿಯೋರಲ್ಲ. ಆದರೂ ನಮಗೆ ಅನ್ನದಲ್ಲಿ ಹುಳ ಕಾಣಿಸುತ್ತೆ ಅಂದರೆ ನಾವಿನ್ನೇನು ಪಾಪ ಮಾಡಿದ್ದೀವಿ ಮಾವ? ಚಿಂತೆ ಮಾಡಬೇಡ ಬಿಡಿ. ನಾಳೆ ಖಂಡಿತವಾಗ್ಲೂ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಬರೋದಕ್ಕೆ ಹೇಳ್ತಾರೆ. ನಮ್ಮ ಅನುಮಾನಗಳೆಲ್ಲ ಹೇಳಿ ಎಲ್ಲನೂ ಬಗೆಹರಿಸ್ಕೊಳ್ಳೋಣ. ಸರಿ ಮಾವ, ಹಾಗೆ ಆಗಲಿ. ಮಾವ, ನಿಮಗೆ ಹಸುವಾಗ್ತಿಲ್ವಾ? ನಾನು ಮನುಷ್ಯನೇ ಅಲ್ವಾ ಬಿಡಿ? ಇಲ್ಲ ಅಂದ್ರೆ ಸುಳ್ಳಾಗ್ಬಿಡುತ್ತೆ. ಹಸುವಾಗ್ತಿದೆ. ನಿನಗೂ ತುಂಬ ಹಸುವಾಗ್ತಿದೆ ಬೆಳ್ಳಿ. ಬೆಳ್ಳಿ, ನೀನು ಕಷ್ಟ ಸುಖ ಬಡತನದ ಮಧ್ಯದಲ್ಲೇ ಬೆಳೆದು ಬಂದವಳು. ತಿಂಗಳಿಗೆ 2 ಪೂಜೆ ವ್ರತ ಅಂತ ಮಾಡಿದವಳು. ಹಸು ಎಷ್ಟು ಕ್ರೂರವಾಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಗೆದ್ದು ಬಂದವಳು ನೀನು. ಅದಕ್ಕೆ ಬೇರೆಯವ್ರ ಹಸು ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತೀಯ. ಆದರೆ ನಾನು ಸುಖದ ಸುಪ್ಪತ್ತಿಗೆಲ್ಲ ಬೆಳೆದು ಬಂದವನು. ನನಗೆ ಹಸು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ಹಸುವಾಗಿದ್ದಕ್ಕಿಂತ ಮುಂಚೆ ನನಗೆ ಊಟ ಸಿಕ್ಬಿಡ್ತಿತ್ತು. ಆದರೆ ಈಗ ಬೇರೆಯವ್ರ ಹಸುವಿನ ಬಗ್ಗೆ ನನಗೆ ಅರಿವಾಗ್ತಿದೆ ಬೆಳ್ಳಿ. ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರಲ್ಲ, ಹಾಗೆ ಈ ಅನುಭವ ಆಗಿತ್ತು ಒಳ್ಳೆದಕ್ಕೆ ಅಂತ ಅನ್ಕೋಬೇಕು. ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ. ನೋಡಿ ಮಾವ, ನನ್ನ ಮುಖ ದೇಹ ಎಲ್ಲ ಹೇಗ್ ಛಿದ್ರ ಆಗೋಗಿದೆ ಅಂತ ನೋಡಿ ಮಾವ. ಇದೆಲ್ಲ ನೀವ್ ಕೊಟ್ಟಿರೋದು ಮಾವ. ನಾನ್ ನಿಮ್ ಪ್ರೀತಿ ಹೆಂಡತಿ ಆಗ್ತೀನಿ. ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಿಮ್ ಹೆಂಡತಿ ಆಗಿ ನಿಮ್ ಜೊತೆ ಖುಷಿಯಾಗಿ ಬದುಕ್ತೀನಿ ಅಂತ ಎಷ್ಟೆಲ್ಲ ಕನಸು ಕಟ್ಟಿದ್ದೆ ಮಾವ. ನೀವ್ ನನಗೆ ಚಿನ್ನ ಚೈನು, ಡೈಮಂಡ್ ನೆಕ್ಲೆಸ್, ಗೋಲ್ಡ್ ಬ್ಯಾಂಗಲ್ಸ್ ನ ಗಿಫ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ನನಗೆ ಹಾರೇರಿ ಏಟಿನ ಮೇಲೆ ಏಟು ಗಿಫ್ಟ್ ಕೊಟ್ರಿ ಮಾವ. ನಾನು ಈ ದೇಹನ ಛಿದ್ರ ಮಾಡಿ ಈ ಕಲೆಗಳೆಲ್ಲ ಶಾಶ್ವತವಾಗಿ ಗಿಫ್ಟ್ ಕೊಟ್ಬಿಟ್ರಿ. ನಾನು ಈ ರೀತಿ ದಿಕ್ಕಿಲ್ದೆ ಆತ್ಮ ಗಲಿತಿರೋದಕ್ಕೆ, ನನ್ ದೇಹ ಎಲ್ಲ ಛಿದ್ರ ಆಗಿರೋದಕ್ಕೆ ನೀವೇ ಕಾರಣ ಮಾವ. ನೀವಿಷ್ಟೆಲ್ಲ ಮಾಡಿದ್ರು ನಾನು ಸುಮ್ಮನೆ ಆಗಿರ್ಬೇಕಾ? ಅದಕ್ಕೆ ನಿಮ್ಮನ್ನು ಸೇರಿಸಿ ಪ್ರತಿಯೊಬ್ರು 1 ಅಂಗಳ ಅನ್ನ ಸಿಗದೆ ಉಪವಾಸ ಬಿಟ್ಕೊಳ್ಳೋಕೆ ಮಾಡಿದೀನಿ. ನಿಮ್ಮನ್ನು ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಒಬ್ಬೊಬ್ಬರನ್ನಾಗಿ ಕೊಂದು ನನ್ನ ಸೇಡನ್ನ ತೀರಿಸ್ಕೊತೀನಿ.